ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ವಿಷಯದ ಅಧ್ಯಾಯ 4 ವರ್ಗ ಸಮೀಕರಣಗಳು ಪಾಠಕ್ಕೆ ಸಂಬಂಧಿಸಿದ LBA ಆಧಾರಿತ ಘಟಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ವಿವರಣೆ ನೀಡ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. LBA ಆಧಾರಿತ ಘಟಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಹೀಗಿವೆ. ಮೊದಲ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳು. ಇಲ್ಲಿ ಒಟ್ಟು ಬಹು ಆಯ್ಕೆಯ ಪ್ರಶ್ನೆ 2 ಇದ್ದಾವೆ. ಒಂದು ಪ್ರಶ್ನೆಗೆ ತಲಾ 1 ಅಂಕಗಳು, ಒಟ್ಟು 2 ಅಂಕಗಳ ಮೇನ್ ಇದಾಗಿದ್ದು, ಮೊದಲ ಮೇನ್ ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಅಂತ ಇದೆ. ಆಪ್ಷನ್ ಎ AX³ + BX + C, ಆಪ್ಷನ್ ಬಿ AX² + C = 0, ಆಪ್ಷನ್ ಸಿ AX² + BX + C = 0, ಆಪ್ಷನ್ ಡಿ AX² - BX - C = 0. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ AX² + BX + C = 0. ಎರಡನೇ ಪ್ರಶ್ನೆ AX² + BX + C = 0 ಈ ಒಂದು ವರ್ಗ ಸಮೀಕರಣದ ಶೋಧಕ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ B² - 4AC, ಆಪ್ಷನ್ ಬಿ B - 4AC, ಆಪ್ಷನ್ ಸಿ B² + 4AC, ಆಪ್ಷನ್ ಡಿ B³ - 4AC. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ B² - 4AC. ಇದಿಷ್ಟು MCQ ಪ್ರಶ್ನೆ ಉತ್ತರ ಆಗಿದ್ದು, ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 1 ಅಂಕದ ಪ್ರಶ್ನೆ ಇದಾಗಿದ್ದು 4 ಪ್ರಶ್ನೆಗಳಿವೆ. ಒಂದೊಂದು ಪ್ರಶ್ನೆಗೆ 1 ಅಂಕಗಳು, ಒಟ್ಟು 4 ಅಂಕದ ಪ್ರಶ್ನೆ ಆಗಿದ್ದು, ಮೂರನೇ ಪ್ರಶ್ನೆ x × 2 + x = 3 ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಇದನ್ನು ನಾನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆದು ತೋರಿಸ್ತೇನೆ. ಮೊದಲಿಗೆ ಈ ಎಕ್ಸನ್ನು 2ರಿಂದ ಗುಣಿಸ್ತೇನೆ. ಅದೇ ಈ ಎಕ್ಸನ್ನು ಎಕ್ಸ್ರಿಂದ ಗುಣಿಸ್ತೇನೆ. x × 2 ಅಂದರೆ 2 × x 2x ಪ್ಲಸ್ x × x x² = 3. ಬಲಗಡೆಯಲ್ಲಿರುವ 3 ಎಡಗಡೆ ಬಂದಾಗ -3 ಆಗುತ್ತೆ. ಹಾಗಾಗಿ x² + 2x - 3 = 0. ಇದು ಆದರ್ಶ ರೂಪ, ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆದಿದೆ. ನಾಲ್ಕನೇ ಪ್ರಶ್ನೆ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆ ಶೂನ್ಯವಾಗಿದ್ದಾಗ ಮೂಲಗಳ ಸ್ವಭಾವ ಬರೆಯಿರಿ ಅಂತ ಹೇಳಿದ್ದಾರೆ. ಒಂದು ವರ್ಗ ಸಮೀಕರಣದ ಶೋಧಕ ಅದರ ಬೆಲೆ ಶೂನ್ಯ ಆಗಿದ್ದಾಗ ಅದರ ಮೂಲಗಳ ಸ್ವಭಾವ ಹೇಗಿರುತ್ತಪ್ಪ ಅಂದರೆ ಡೆಲ್ಟಾ = B² - 4 = 0 ಆದಾಗ ಮೂಲಗಳು ಸಮ ಮತ್ತು ವಾಸ್ತವ ಆಗಿರುತ್ತೆ. ಐದನೇ ಪ್ರಶ್ನೆ x × x + 2 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. x × x + 2 = 0 ಈ ಸಮೀಕರಣದ ಮೂಲಗಳು x = 0 ಮತ್ತು x + 2 = 0 ಆದಾಗ +2 ಬಲಗಡೆ ಹೋದಾಗ -2 ಆಗುತ್ತೆ. ಹಾಗಾಗಿ x ನ ಬೆಲೆ -2 ಆಗುತ್ತೆ. ಈ ಒಂದು ವರ್ಗ ಸಮೀಕರಣದ ಮೂಲಗಳು x = 0 ಅಥವಾ x = -2 ಆಗುತ್ತೆ. ಮತ್ತು ಆರನೇ ಪ್ರಶ್ನೆ x - 1 × x + 2 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. x - 1 = 0 ಆದಾಗ x ನ ಬೆಲೆ 1 ಆಗುತ್ತೆ, ಇದು ಒಂದು ಮೂಲ. x + 2 = 0 ಆದಾಗ x = +2 ಬಲಗಡೆ ಹೋದಾಗ -2 ಆಗುತ್ತೆ, x ನ ಬೆಲೆ -2 ಆಗುತ್ತೆ. ಇದಿಷ್ಟು ಎರಡನೇ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. ಮೂರನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟು 4 ಪ್ರಶ್ನೆಗಳಿದ್ದು ಒಂದೊಂದು ಪ್ರಶ್ನೆಗೆ 2 ಅಂಕಗಳು ನಿಗದಿಪಡಿಸಲಾಗಿದೆ. ಒಟ್ಟು 4 × 2 8 ಆಗುತ್ತೆ. 8 ಅಂಕದ ಪ್ರಶ್ನೋತ್ತರಗಳಾಗಿದ್ದು, ಏಳನೇ ಪ್ರಶ್ನೆ x² + 8x + 12 = 0 ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಥವಾ ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲಿಗೆ ಇಲ್ಲಿ a ಬೆಲೆ 1, b ಬೆಲೆ 8, c ಬೆಲೆ 12 ಆಗುತ್ತೆ. ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ 12 ಬರುತ್ತೆ. ಮಧ್ಯದ ಪದ 8 ಇದೆ, ಗುಣಿಸಿದಾಗ 12 ಬರಬೇಕು. ಮಧ್ಯದ ಪದ ಅಂದರೆ ಕೂಡಿದಾಗ 8 ಬರಬೇಕು. ಆ ಸಂಖ್ಯೆ ಯಾವುದಪ್ಪ ಅಂದರೆ 6 2 12, 6 + 2 8 ಆಗುತ್ತೆ. ಅದರ ಪ್ರಕಾರ x² + 6x + 2x + 12 = 0. ಇಲ್ಲಿ x ನ ಕಾಮನ್ ತೆಗೆದಾಗ x × x + 6 ಬರ್ಕೊತೀನಿ. ಇಲ್ಲಿ 2x + 12ರಲ್ಲಿ 2 ಕಾಮನ್ ತೆಗೆದಾಗ +2 × x + 6 = 0 ಆಗುತ್ತೆ. ಇಲ್ಲಿ ಸಮೀಕರಣದ ಮೂಲಗಳು ಸಿಗ್ತಾವೆ ನೋಡ್ರಿ. x + 6 = 0 ಆದಾಗ x +6 ಇದ್ದಿದ್ದು ಬಲಗಡೆ ಹೋದಾಗ -6 ಆಗುತ್ತೆ. x + 2 = 0 ಆದಾಗ +2 ಬಲಗಡೆ ಹೋದಾಗ -2 ಆಗುತ್ತೆ. ಹಾಗಾಗಿ ಈ ಒಂದು ವರ್ಗ ಸಮೀಕರಣದ ಮೂಲಗಳು x = -6 ಮತ್ತು x = -2 ಆಗುತ್ತೆ. ಎಂಟನೇ ಪ್ರಶ್ನೆ x² + 5x + 6 = 0
ಇಲ್ಲಿ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಎ ಅಂದರೆ ಇಲ್ಲಿ ಈ ಒಂದು ಸಮೀಕರಣದಲ್ಲಿ ಎ ಬೆಲೆ 1, ಬಿ ಬೆಲೆ 5, ಸಿ ಬೆಲೆ 6 ಆಗುತ್ತೆ. ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ 1 × 6 6 ಆಗುತ್ತೆ. ಮಧ್ಯದ ಪದ 5 ಇದೆ, ಹಾಗಾಗಿ ಗುಣಿಸಿದಾಗ 6 ಬರುತ್ತೆ, ಕೂಡಿಸಿದಾಗ 5 ಬರಬೇಕು. ಆ ಸಂಖ್ಯೆ ಯಾವುದಪ್ಪ ಅಂದರೆ 3 2 6, 3 + 2 5 ಆಗುತ್ತೆ. ಅದರ ಅನ್ವಯ x² + 3x + 2x + 6 = 0. ಇಲ್ಲಿ ಎಕ್ಸ್ನ ಕಾಮನ್ ತೆಗೆದಾಗ x × x + 3 ಆಗುತ್ತೆ. ಇಲ್ಲಿ 2ನ್ನ ಕಾಮನ್ ತೆಗೆದಾಗ 2 × x + 3 ಆಗುತ್ತೆ. x + 3 = 0, x + 2 = 0 ಆಗುತ್ತೆ. ಇಲ್ಲಿ ಎಕ್ಸ್ನ ಬೆಲೆ +3 ಇದ್ದಿದ್ದು ಬಲಗಡೆ ಹೋದಾಗ -3 ಆಗುತ್ತೆ. ಇಲ್ಲೂ ಕೂಡ +2 ಇದ್ದಿದ್ದು ಬಲಗಡೆ ಹೋದಾಗ -2 ಆಗುತ್ತೆ. ಹಾಗಾಗಿ ಈ ಒಂದು ವರ್ಗ ಸಮೀಕರಣದ ಮೂಲಗಳು ಎಕ್ಸ್ನ ಬೆಲೆ -3 ಅಥವಾ ಎಕ್ಸ್ನ ಬೆಲೆ -2 ಆಗುತ್ತೆ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ, x² + 5x + 4 = 0. ಈ ಒಂದು ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಥವಾ ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲಿಗೆ ಈ ಸಮೀಕರಣದ ಎ ಬೆಲೆ, ಬಿ ಬೆಲೆ, ಸಿ ಬೆಲೆಯನ್ನು ಬರ್ಕೊಳ್ತೇನೆ. ಎ ಬೆಲೆ +1, ಬಿ ಬೆಲೆ +2 +5, ಸಿ ಬೆಲೆ +4 ಆಗುತ್ತೆ. ಇಲ್ಲಿ ಸಮೀಕರಣದ ಶೋಧಕದ ಸೂತ್ರ ಬರೀತೇನೆ. ಡೆಲ್ಟಾ = b² - 4ac. ಬಿ ಜಾಗದಲ್ಲಿ 5 ಹಾಕ್ರಿ, ಎ ಜಾಗದಲ್ಲಿ 1, ಸಿ ಜಾಗದಲ್ಲಿ 4 ಹಾಕಿದಾಗ 5² - 4 × 1 × 4 ಆಗುತ್ತೆ. 5 5 25, 4 4 16, 25ರಲ್ಲಿ 16 ಕಳೆದ್ರೆ 9 ಆಗುತ್ತೆ. ಈ 9 ಅನ್ನೋದು 0ಗಿಂತ ದೊಡ್ಡದಾಗಿರೋದ್ರಿಂದ ಸಮೀಕರಣದ ಶೋಧಕವು 0ಗಿಂತ ದೊಡ್ಡದಾಗಿದ್ದರೆ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರುತ್ತೆ. 10ನೇ ಲೆಕ್ಕ, x² + 4x + 5 = 0. ಈ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಹೇಳಿದ್ದಾರೆ. ಎ ಬೆಲೆ 1, ಬಿ ಬೆಲೆ 4, ಸಿ ಬೆಲೆ 5 ಆಗುತ್ತೆ ಈ ಸಮೀಕರಣಕ್ಕೆ. ಇಲ್ಲಿ ಡೆಲ್ಟಾ = b² - 4ac ಬರ್ಕೊಂಡಾಗ ಸಮೀಕರಣದ ಶೋಧಕದ ಸೂತ್ರ ಡೆಲ್ಟಾ = b² - 4ac. ಇಲ್ಲಿ ಬಿ ಬೆಲೆ 4, ಎ ಬೆಲೆ 1, ಸಿ ಬೆಲೆ 5ಅನ್ನು ನಾವಿಲ್ಲಿ ಆದೇಶ ಮಾಡಿದಾಗ 4 4 16, 4 5 20 ಆಗುತ್ತೆ. 20ರಲ್ಲಿ 16 ಕಳಿಬೋದು, ಆದರೆ ಇಲ್ಲಿ 16ರಲ್ಲಿ 20 ಕಳೆದಾಗ -4 ಆಗುತ್ತೆ. ಶೋಧಕವು 0ಗಿಂತ ಚಿಕ್ಕದಾಗಿದೆ, ಹಾಗಾಗಿ ಈ ಒಂದು ಸಮೀಕರಣಕ್ಕೆ ಯಾವುದೇ ಮೂಲಗಳು ಇರೋದಿಲ್ಲ. ಮುಂದಿನ ಲೆಕ್ಕ 4ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟು 2 ಪ್ರಶ್ನೆಗಳಿದ್ದು ಒಂದು ಪ್ರಶ್ನೆಗೆ 3 ಅಂಕಗಳನ್ನು ನಿಗದಿಪಡಿಸಲಾಗಿದ್ದು 2 3 6, ಒಟ್ಟು 6 ಅಂಕದ ಮೇನ್ ಇದಾಗಿದ್ದು. 11ನೇ ಪ್ರಶ್ನೆ, 2 ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 400 ಆಗಿದೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ, 2 ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ, ವರ್ಗ ನೆನಪಿರಲಿ, ವರ್ಗ ಅಂದರೆ ಸ್ಕ್ವೇರ್, ಇವುಗಳ ಮೊತ್ತ ಅಂದರೆ ಪ್ಲಸ್ = 400 ಆಗಿದೆ. ಒಂದು ಪೂರ್ಣಾಂಕವು ಒಂದು ಪೂರ್ಣಾಂಕದ 2ರಷ್ಟು ಮತ್ತೊಂದು ಪೂರ್ಣಾಂಕಕ್ಕಿಂತ 8 ಹೆಚ್ಚಾಗಿದೆ. ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಪ್ರಶ್ನೆ ರಿಪೀಟ್ ಮಾಡ್ತಾನೆ, 2 ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 400 ಆಗಿದೆ. ಒಂದು ಪೂರ್ಣಾಂಕದ 2ರಷ್ಟು ಮತ್ತೊಂದು ಪೂರ್ಣಾಂಕಕ್ಕಿಂತ 8 ಹೆಚ್ಚಾಗಿದೆ. ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಪ್ರಕಾರ ಮೊದಲ ಧನ ಪೂರ್ಣಾಂಕ x ಆಗಿರಲಿ, ಎರಡನೇ ಧನ ಪೂರ್ಣಾಂಕ y ಆಗಿರಲಿ ಅಂತ ಬರ್ಕೊಳ್ರಿ. ಪ್ರಶ್ನೆ ಪ್ರಕಾರ ಈ ಎರಡೂ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಅಂದರೆ x² + y² = 400. ಇದನ್ನು ಸಮೀಕರಣ 1 ಅಂತ ಬರ್ಕೊಂತೀನಿ. ನೆಕ್ಸ್ಟ್ ನೋಡಿರಿ, ಒಂದು ಪೂರ್ಣಾಂಕದ 2ರಷ್ಟು ಅಂದರೆ ಒಂದು ಪೂರ್ಣಾಂಕ ಅಂದರೆ x ತಗೊಂಡಿದ್ದೀನಿ, ಅದರ 2ರಷ್ಟು ಅಂದರೆ 2x ಎಷ್ಟಾಗಿದೆ? ಮತ್ತೊಂದು ಪೂರ್ಣಾಂಕದ 8 ಹೆಚ್ಚು, ಮತ್ತೊಂದು ಪೂರ್ಣಾಂಕ y 8 ಹೆಚ್ಚು ಅಂದರೆ y + 8 ಅಂತ ಬರ್ಕೊತೀನಿ. ಇದನ್ನು ಸಮೀಕರಣ 2 ಅಂತ ಬರ್ಕೊತೀನಿ. y + 8 = 2x ಅಂತ ಬರೆದಾಗ y ಹಾಗೇ ಇರಲಿ, ಎಡಗಡೆಯಲ್ಲಿರುವ +8 ಬಲಗಡೆ ಹೋದಾಗ -8 ಆಗುತ್ತೆ. y = 2x - 8 ಆಗುತ್ತೆ. ಇದನ್ನು ಸಮೀಕರಣ 3 ಅಂತ ಬರ್ಕೊಳ್ತೇವೆ. ಹಾಗಾದರೆ ಈ ಸಮೀಕರಣ 3ಅನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿರಿ. ಅಂದರೆ ಸಮೀಕರಣ 1ರಲ್ಲಿ y ಬೆಲೆ ಇದೆ, ಆ y ಇರೋ ಹೊತ್ತಲ್ಲೆಲ್ಲ ನಾನು ಏನು ಬರಿತೀನಿ? 2x - 8 ಅಂತ ಬರಿತೀನಿ. ಸಮೀಕರಣ 1 x² + y² = 400 ಇದೆ ತಾನೆ, ಅಲ್ಲಿ y ಬೆಲೆಯನ್ನು 2x - 8 ಅಂತ ಅಲ್ಲಿ ಆದೇಶ ಮಾಡಿದಾಗ x² 2x - 8 ಹೋಲ್ ಸ್ಕ್ವೇರ್ = 400 ಆಗುತ್ತೆ. ಇಲ್ಲಿ 2x - 8 ಹೋಲ್ ಸ್ಕ್ವೇರ್ ನಿತ್ಯ ಸಮೀಕರಣ a - b ಹೋಲ್ ಸ್ಕ್ವೇರ್ನ ಹೋಲುತ್ತೆ. a - b ಹೋಲ್ ಸ್ಕ್ವೇರ್ ಏನಿದೆ? a² - 2ab + b² ಆಗಿದೆ. ಈ ಒಂದು ನಿತ್ಯ ಸಮೀಕರಣದ ಅನ್ವಯ x² + 2x ಹೋಲ್ ಸ್ಕ್ವೇರ್ - 2 a ಅಂದರೆ 2x, b ಅಂದರೆ 8
ಪ್ಲಸ್ ಬಿ ಸ್ಕ್ವೇರ್ ಅಂದರೆ 8 ಸ್ಕ್ವೇರ್ ಈಸ್ ಈಕ್ವಲ್ ಟು 400 ಆಗುತ್ತೆ. ಎಕ್ಸ್ ಸ್ಕ್ವೇರ್ 2x ಹೋಲ್ ಸ್ಕ್ವೇರ್ ಅಂದರೆ 4x ಸ್ಕ್ವೇರ್ ಮೈನಸ್ 2 4 4 32 ಎಕ್ಸ್ ಬರೆದಿದ್ದೀನಿ ಪ್ಲಸ್ 8 ಸ್ಕ್ವೇರ್ ಅಂದರೆ 64 ಈಸ್ ಈಕ್ವಲ್ ಟು 400. 1x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ ಅಂದರೆ 5x ಸ್ಕ್ವೇರ್ ಆಗುತ್ತೆ ಮೈನಸ್ 32x ಹಾಗೇ ಇರಲಿ ಪ್ಲಸ್ 64 ಹಾಗೇ ಇರಲಿ. ಬಲಗಡೆಯಲ್ಲಿರುವ ಪ್ಲಸ್ 400 ಎಡಗಡೆಗೆ ಬಂದಾಗ ಮೈನಸ್ 400 ಆಗುತ್ತೆ ಈಸ್ ಈಕ್ವಲ್ ಟು 0. 5x ಸ್ಕ್ವೇರ್ ಮೈನಸ್ 32x ಮೈನಸ್ 336 ಮೈನಸ್ 336 ಹೇಗೆ ಬಂತು? 64ರಲ್ಲಿ 400 ಕಳೆದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಳೆದಾಗ ಮೈನಸ್ ಚಿಹ್ನೆ ಬರುತ್ತೆ, ಮೈನಸ್ 336 ಆಗುತ್ತೆ. ಈಗ ಎ ಬೆಲೆ 5, ಬಿ ಬೆಲೆ ಮೈನಸ್ 32, ಸಿ ಬೆಲೆ ಮೈನಸ್ 336 ಆಯ್ತು. ಇಲ್ಲಿ ಅಪವರ್ತನ ಕ್ರಿಯೆ ಮಾಡಬೇಕಾಗತ್ತೆ. ಇಲ್ಲಿ ಮೊದಲ ಪದ ಮತ್ತು ಕೊನೆ ಪದವನ್ನು ಗುಣಿಸಿ ಮಧ್ಯದ ಪದ ಮೈನಸ್ 32 ಬರುತ್ತೆ. ಮೈನಸ್ 336 ಹೇಗೆ ಬರ್ಬೇಕಪ್ಪ ಅಂದರೆ ಮೈನಸ್ 60 ಪ್ಲಸ್ 28 ಗುಣಿಸಿದಾಗ ಮೈನಸ್ 336 ಬರುತ್ತೆ. ಮೈನಸ್ 60 ಪ್ಲಸ್ 28 ಮಾಡಿದಾಗ ಮೈನಸ್ 32 ಬರುತ್ತೆ. ಅದರ ಅನ್ವಯ 5x ಸ್ಕ್ವೇರ್ ಮೈನಸ್ 60x ಪ್ಲಸ್ 28x ಮೈನಸ್ 336 ಈಸ್ ಈಕ್ವಲ್ ಟು 0. ಇಲ್ಲಿ 5xನ ನಾನು ಸಾಮಾನ್ಯವಾಗಿ ತೆಗೆದುಕೊಂಡಾಗ 5x ಇಂಟು ದಿ ಬ್ರಾಕೆಟ್ ಎಕ್ಸ್ ಮೈನಸ್ 12 ಪ್ಲಸ್ 28 ಇಂಟು ದಿ ಬ್ರಾಕೆಟ್ ಎಕ್ಸ್ ಮೈನಸ್ 12 ಈಸ್ ಈಕ್ವಲ್ ಟು 0 ಬರುತ್ತೆ. 5x ಪ್ಲಸ್ 28 ಈಸ್ ಈಕ್ವಲ್ ಟು 0 ಆದಾಗ 5x ಈಸ್ ಈಕ್ವಲ್ ಟು ಪ್ಲಸ್ 28 ಬಲಗಡೆ ಹೋದಾಗ ಮೈನಸ್ 28 ಆಗುತ್ತೆ. ದೇರ್ ಫೋರ್ 5x ಈಸ್ ಈಕ್ವಲ್ ಟು ಮೈನಸ್ 28 ಆದಾಗ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 28 ಡಿವೈಡೆಡ್ ಬೈ 5 ಆಗುತ್ತೆ. ಇನ್ನೊಂದು ಶೂನ್ಯತೆಗಳು ನೋಡಿರಿ, ಎಕ್ಸ್ ಮೈನಸ್ 12 ಈಸ್ ಈಕ್ವಲ್ ಟು 0 ಆದಾಗ ಎಡಗಡೆಯಲ್ಲಿರುವ ಮೈನಸ್ 12 ಬಲಗಡೆ ಹೋದಾಗ ಪ್ಲಸ್ 12 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 12 ಆಗುತ್ತೆ. ಇದಿಷ್ಟು ಈ ಒಂದು ಸಮೀಕರಣದ ಮೂಲಗಳಾಗುತ್ತೆ. ಈ ಒಂದು ಎಕ್ಸ್ನ ಬೆಲೆ ಮೈನಸ್ 28/5 ನಾನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಋಣಾತ್ಮಕವಾಗಿರೋದ್ರಿಂದ ಎಕ್ಸ್ನ ಬೆಲೆ 12 ತೆಗೆದುಕೊಳ್ತೇನೆ. ಎಕ್ಸ್ನ ಬೆಲೆ 12 ಧನಾತ್ಮಕವಾಗಿದೆ, ಹಾಗಾಗಿ ಎಕ್ಸ್ನ ಬೆಲೆ 12 ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನಿದೆ, y ಈಸ್ ಈಕ್ವಲ್ ಟು 2x ಮೈನಸ್ 8 ಇದೆ. ಸಮೀಕರಣ 3 y ಈಸ್ ಈಕ್ವಲ್ ಟು 2x ಮೈನಸ್ 8 ಇದೆ. ಇಲ್ಲಿ ಎಕ್ಸ್ ಜಾಗದಲ್ಲಿ 12 ಹಾಕಿದಾಗ 12 2 24 ಮೈನಸ್ 8 ಆಗುತ್ತೆ. y ಈಸ್ ಈಕ್ವಲ್ ಟು 16 ಆಗುತ್ತೆ. ನೆನಪಿರಲಿ, y ಅಂದರೆ ಇನ್ನೊಂದು ಪೂರ್ಣಾಂಕದ ಬೆಲೆ 16 ಆಯಿತು. ಈ 16ರ ಬೆಲೆ ಮತ್ತು ಈ ಹಿಂದೆ ಎಕ್ಸ್ನ ಬೆಲೆ ಕಂಡು ಹಿಡ್ಕೊಂಡಿದ್ದೀನಿ. ಎಕ್ಸ್ನ ಬೆಲೆ 12 ಇದೆ. ಇದು ಕೊನೆಗೆ ಬರ್ಕೊಂಡಾಗ ಏನಾಗುತ್ತೆ, ಮೊದಲ ಧನ ಪೂರ್ಣಾಂಕ ಎಕ್ಸ್ನ ಬೆಲೆ 12, ಎರಡನೇ ಧನ ಪೂರ್ಣಾಂಕ y ಬೆಲೆ 16 ಆಗುತ್ತೆ. ಇದಿಷ್ಟು 11ನೇ ಪ್ರಶ್ನೆಗೆ ಉತ್ತರ ಆಗಿದೆ. 12ನೇ ಪ್ರಶ್ನೆ, ಒಂದು ರೈಲು 480 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ. ಒಂದೇ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಆ ರೈಲು ಒಟ್ಟು 480 ಕಿಲೋಮೀಟರ್ನ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಅದರ ಜವವು 10 ಕಿಲೋಮೀಟರ್ ಹೆಚ್ಚಾದಾಗ ಅಥವಾ ಅಧಿಕವಾದಾಗ ಅಷ್ಟೇ ದೂರವನ್ನು ಕ್ರಮಿಸಲು 4 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತೆ. ಹಾಗಾದರೆ ರೈಲಿನ ಜವ ಕಂಡುಹಿಡಿಯಿರಿ ಅಂತ ಹೇಳಿದೆ. ಇದನ್ನು ಸಿಂಪಲಾಗಿ ಹೇಳೋದಾದರೆ, ಒಂದು ರೈಲು ಒಟ್ಟು 480 ಕಿಲೋಮೀಟರ್ ಚಲಿಸಬೇಕಾಗಿರುತ್ತೆ. ಒಂದೇ ರೀತಿ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಸಡನ್ನಾಗಿ ಆ ರೈಲಿನ ಸ್ಪೀಡ್ ಜಾಸ್ತಿ ಮಾಡಿದಾಗ ತೆಗೆದುಕೊಳ್ಳುವ ಸಮಯ ಎಷ್ಟು ಕಡಿಮೆ ಆಗುತ್ತೆ? 4 ಗಂಟೆ ಕಡಿಮೆ ಆಗುತ್ತೆ. ಇಲ್ಲಿ ಯಾವ ನಿಯಮ ನೋಡ್ರಿ, ಯಾವುದೇ ಒಂದು ವಾಹನ ಕಾನ್ಸ್ಟೆಂಟ್ ಸ್ಪೀಡಾಗಿ ಹೋಗುವಾಗ ಆ ವಾಹನದ ವೇಗ ಜಾಸ್ತಿ ಆದಂಗೆ ನಾವು ತೆಗೆದುಕೊಳ್ಳುವ ಸಮಯ ಏನಾಗುತ್ತೆ? ಕಡಿಮೆ ಆಗುತ್ತೆ, ಸಮಯದ ಉಳಿತಾಯ ಆಗುತ್ತೆ. ಅದರ ಅನ್ವಯ ರೈಲಿನ ಜವನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ರೈಲಿನ ಜವ ನಮಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಕಿಲೋಮೀಟರ್ ಪರ್ ಹವರ್ ಆಗಿರಲಿ. ಈ ಒಂದು ಜವವನ್ನು ಕಿಲೋಮೀಟರ್ ಪರ್ ಹವರಲ್ಲಿ ಅಳಿತಾರೆ, ಹಾಗಾಗಿ ರೈಲಿನ ಜವವನ್ನು ಎಕ್ಸ್ ಕಿಲೋಮೀಟರ್ ಪರ್ ಹವರ್ ಆಗಿರಲಿ ಅಂತ ಬರ್ಕೊಳ್ತೇನೆ. ರೈಲು ಒಟ್ಟು ಚಲಿಸಿದ ದೂರವನ್ನು ಬರ್ಕೊಳ್ತೇನೆ. ರೈಲು ಒಟ್ಟು ಚಲಿಸಿದ ದೂರ 480 ಕಿಲೋಮೀಟರ್. ಹಾಗಾದರೆ ರೈಲು 480 ಕಿಲೋಮೀಟರ್ ಚಲಿಸಲು ತೆಗೆದುಕೊಂಡ ಕಾಲವನ್ನು ಕಂಡುಹಿಡಿತೀನಿ. ಕಾಲವನ್ನು ಯಾವ ರೀತಿ ಕಂಡುಹಿಡಿತೇವೆ? ಒಟ್ಟು ದೂರ ಡಿವೈಡೆಡ್ ಬೈ ಆ ಒಂದು ರೈಲಿನ ಜವ, ಈ ಒಂದು ಸೂತ್ರವನ್ನು ಹಾಕಿಕೊಳ್ಳುವುದರ ಮೂಲಕ ಆ ರೈಲು ತೆಗೆದುಕೊಂಡ ಸಮಯವನ್ನು ಕ್ಯಾಲ್ಕುಲೇಟ್ ಮಾಡ್ತೇನೆ. ಇಲ್ಲಿ ರೈಲು 480 ಕಿಲೋಮೀಟರ್ ಚಲಿಸಲು ತೆಗೆದುಕೊಂಡ ಕಾಲ ಈಸ್ ಈಕ್ವಲ್ ಟು ಒಟ್ಟು ದೂರ ಅಂದರೆ 480, ಜವ ಅಂದರೆ ನಮಗೆ ರೈಲಿನ ಜವ ಗೊತ್ತಿಲ್ಲ, ಹಾಗಾಗಿ 480 ಡಿವೈಡೆಡ್ ಬೈ ಎಕ್ಸ್ ಅಂತ ತೆಗೆದುಕೊಳ್ತೀನಿ. ಇದನ್ನು ಸಮೀಕರಣ 1 ಅಂತ ತೆಗೆದುಕೊಳ್ತೇನೆ. ಮುಂದೆ ನೋಡ್ರಿ, ರೈಲಿನ ವೇಗ ಹೆಚ್ಚು ಮಾಡಿದ್ವಿ. ಎಷ್ಟು ಹೆಚ್ಚು ಮಾಡಿದ್ವಿ? 10 ಕಿಲೋಮೀಟರ್ ಪರ್ ಅವರ್ ಹೆಚ್ಚು ಮಾಡಿದ್ವಿ. ಹಾಗಾದರೆ ರೈಲಿನ ಜವ ಈ ಹಿಂದೆ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಇತ್ತು. 10 ಕಿಲೋಮೀಟರ್ ಜಾಸ್ತಿ ಮಾಡಿದಾಗ ಏನಾಯಿತು? ಎಕ್ಸ್ ಪ್ಲಸ್ 10 ಕಿಲೋಮೀಟರ್ ಆಯಿತು. ರೈಲಿನ ಜವ ಈಗ ನೋಡ್ರಿ ಎಕ್ಸ್ ಪ್ಲಸ್ 10 ಕಿಲೋಮೀಟರ್ ಆಗಿದೆ. ಹಾಗಾದರೆ ರೈಲಿನ
ರೈಲಿನ ಜವ ಹೆಚ್ಚು ಮಾಡಿದಾಗ ರೈಲು ತೆಗೆದುಕೊಂಡ ಸಮಯ ಕಂಡುಹಿಡಿತೇನೆ. ಈ ಹಿಂದೆ ರೈಲು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆದಾಗ ತೆಗೆದುಕೊಂಡ ಸಮಯ ಕಂಡುಹಿಡಿದೆ. ಈಗ ರೈಲಿನ ವೇಗ 10 ಕಿಲೋಮೀಟರ್ ಜಾಸ್ತಿ ಮಾಡಿದಾಗ ತೆಗೆದುಕೊಂಡ ಸಮಯ ಕಂಡುಹಿಡಿತೇನೆ. ಅದನ್ನು T2 ಅಂತ ಬರ್ಕೊಳ್ತೇನೆ. ಒಟ್ಟು ದೂರ ಡಿವೈಡೆಡ್ ಬೈ ಜವ. ಈಗ ರೈಲು ತೆಗೆದುಕೊಂಡ ಸಮಯ 480 ಡಿವೈಡೆಡ್ ಬೈ ಜವ ಅಂದರೆ 10 ಕಿಲೋಮೀಟರ್ ಜಾಸ್ತಿ ಆಗಿದೆ, ಎಕ್ಸ್ ಪ್ಲಸ್ 10 ಆಗುತ್ತೆ. ಪ್ಲಸ್ 4 ಯಾಕೆ ಬರದೆ? ರೈಲಿನ ಜವ ಜಾಸ್ತಿ ಆಗಿದ್ದಕ್ಕೆ ನನಗೆ ಸಮಯದ ಉಳಿತಾಯ ಆಯಿತು. ಎಷ್ಟು ಸಮಯದ ಉಳಿತಾಯ ಆಯಿತು? 4 ಗಂಟೆ ಉಳಿತಾಯ ಆಯಿತು. ಹಾಗಾಗಿ ಪ್ಲಸ್ 4 ಅಂತ ಬರ್ಕೊಂಡಿದ್ದೀನಿ. ಅದನ್ನ ಸಮೀಕರಣ 2 ಅಂತ ಬರ್ಕೊಳ್ತೇನೆ. ಸಮೀಕರಣ 1ಅನ್ನು T1 ಅಂತ ಬರಿತೀನಿ, ಸಮೀಕರಣ 2ಅನ್ನು T2 ಅಂತ ಬರ್ಕೊಳ್ತೇನೆ. ಸಮೀಕರಣ 1 ಮತ್ತು 2ರಿಂದ T1 = T2 ಅಂತ ಬರಿತೀನಿ. ಎಡಗಡೆಗೆ T1 ಬಲಗಡೆಗೆ T2 ಬರ್ಕೊಳ್ತೀನಿ. 480 ಡಿವೈಡೆಡ್ ಬೈ ಎಕ್ಸ್ = 480 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 10 ಪ್ಲಸ್ 4 ಆಗುತ್ತೆ. ಈ ಪ್ಲಸ್ 4 ಬಲಗಡೆಯಲ್ಲೇ ಬಿಡ್ರಿ. ಈ ಪ್ಲಸ್ 480 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 10 ಎಡಗಡೆಗೆ ಬಂದಾಗ ಮೈನಸ್ 480 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 10 ಆಯಿತು. ಇಲ್ಲಿ ನಾನು ಲಸ ತೆಗೆದಾಗ ಏನಾಯಿತು? ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 ಆಯಿತು. ಇಲ್ಲಿ ಲಸ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 ಆಗುತ್ತೆ. ಓರೆ ಗುಣಾಕಾರ ಮಾಡಿದಾಗ 480 ಇಂಟು ಎಕ್ಸ್ ಪ್ಲಸ್ 10 ಮೈನಸ್ 480 ಎಕ್ಸ್ = 4 ಆಯಿತು. ಇಲ್ಲಿ 480ನ ಎಕ್ಸ್ನೊಂದಿಗೆ ಗುಣಿಸ್ತೇನೆ. ಅದೇ 480ನ 10ರಿಂದ ಗುಣಿಸ್ತೇನೆ. ಮೈನಸ್ 480 ಎಕ್ಸ್ ಹಾಗೆ ಇರಲಿ. 480ನ ಎಕ್ಸ್ನೊಂದಿಗೆ ಗುಣಿಸಿದಾಗ 480 ಎಕ್ಸ್ ಆಗುತ್ತೆ. ಅದೇ 480ನ 10ರಿಂದ ಗುಣಿಸಿದಾಗ 4800 ಆಗುತ್ತೆ. ಮೈನಸ್ 480 ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಎಕ್ಸನ್ನು ಎಕ್ಸ್ನೊಂದಿಗೆ ಗುಣಿಸಿದಾಗ ಎಕ್ಸ್ ಸ್ಕ್ವಯರ್ ಆಗುತ್ತೆ. ಪ್ಲಸ್ ಎಕ್ಸಿನ 10ರೊಂದಿಗೆ ಗುಣಿಸಿದಾಗ 10 ಎಕ್ಸ್ ಆಗುತ್ತೆ ಛೇದದಲ್ಲಿ. ಇಲ್ಲಿ ಅಂಶದಲ್ಲಿ ನೋಡಿರಿ ಮೈನಸ್ 480 ಪ್ಲಸ್ 480 ಎಕ್ಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 480ನ 10ರಿಂದ ಗುಣಿಸಿದಾಗ 4800 ಹಾಗೆ ಇರುತ್ತೆ. ಛೇದದಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ 10 ಎಕ್ಸ್ ಹಾಗೆ ಉಳಿಯುತ್ತೆ = 4. ಇಲ್ಲಿ ಛೇದದಲ್ಲಿರುವ ಎಕ್ಸ್ ಸ್ಕ್ವಯರ್ ಪ್ಲಸ್ 10 ಎಕ್ಸ್ ಅಂಶಕ್ಕೆ ಹೋದಾಗ 4 ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ 10 ಎಕ್ಸ್ ಆಗುತ್ತೆ. 4800 = 4ರೊಂದಿಗೆ ಎಕ್ಸ್ ಸ್ಕ್ವಯರ್ ಗುಣಿಸ್ತೀನಿ. 4 ಇಂಟು ಎಕ್ಸ್ ಸ್ಕ್ವಯರ್ 4 ಎಕ್ಸ್ ಸ್ಕ್ವಯರ್ ಪ್ಲಸ್ಸಿಗೆ ಪ್ಲಸ್ 4 ಇಂಟು 10 ಎಕ್ಸ್ 40 ಎಕ್ಸ್ ಆಗುತ್ತೆ. ಇಲ್ಲಿ 4 ಎಕ್ಸ್ ಸ್ಕ್ವಯರ್ ಪ್ಲಸ್ 40 ಎಕ್ಸ್ = 4800 ಆಗುತ್ತೆ. ಬಲಗಡೆಯಲ್ಲಿರುವ 4800 ಎಡಗಡೆಗೆ ಬಂದಾಗ ಮೈನಸ್ 4800 ಆಗುತ್ತೆ. ಈ ಒಂದು ಸಮೀಕರಣವನ್ನು ಹಾಗೆ ಅಪವರ್ತಿಸ್ಬೋದು. ಆದರೆ ಈ ಸಮೀಕರಣವನ್ನು ಇನ್ನೂ ಸರಳೀಕರಿಸ್ಬೋದು. ಹೇಗಪ್ಪ ಅಂದರೆ ಈ ಒಂದು ಸಮೀಕರಣ 4ರಿಂದ ಭಾಗಿಸ್ತೇನೆ. 4ರಿಂದ ಭಾಗಿಸಿದಾಗ ಏನಾಗುತ್ತಪ್ಪ ಅಂದರೆ 4 ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 4 ಪ್ಲಸ್ 40 ಎಕ್ಸ್ ಡಿವೈಡೆಡ್ ಬೈ 4 ಮೈನಸ್ 4800 ಡಿವೈಡೆಡ್ ಬೈ 4. ಇಲ್ಲಿ ಭಾಗಿಸಿದಾಗ ಏನಾಗುತ್ತೆ? 4 4 ಕ್ಯಾನ್ಸಲ್ ಆದಾಗ ಎಕ್ಸ್ ಸ್ಕ್ವಯರ್ ಹಾಗೆ ಉಳಿಯುತ್ತೆ. ಪ್ಲಸ್ಸಿಗೆ ಪ್ಲಸ್ 4 1 4 10 10 ಎಕ್ಸ್ ಮೈನಸ್ 1200 ಅಂದರೆ 4800ನ 4ರಿಂದ ಭಾಗಿಸಿದಾಗ 1200 ಬರುತ್ತೆ. ಟೋಟಲ ನಮಗೆ ಸಿಕ್ಕ ಸಮೀಕರಣ ಯಾವುದಪ್ಪ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 10 ಎಕ್ಸ್ ಮೈನಸ್ 1200 = 0. ಇಲ್ಲಿ ಎ ಬೆಲೆ 1, ಬಿ ಬೆಲೆ 10, ಸಿ ಬೆಲೆ 1200 ಮೈನಸ್ 1200 ಆಯಿತು. ಇದನ್ನು ಅಪವರ್ತನ ಕ್ರಿಯೆ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 40 ಎಕ್ಸ್ ಮೈನಸ್ 30 ಎಕ್ಸ್ ಮೈನಸ್ 1200 = 0. ಇಲ್ಲಿ ಎಕ್ಸ್ನ ಸಾಮಾನ್ಯವಾಗಿ ತೆಗೆದುಕೊಂಡಾಗ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 40 ಮೈನಸ್ 30 ಎಕ್ಸ್ ಪ್ಲಸ್ 40 = 0. ಎಕ್ಸ್ ಪ್ಲಸ್ 40 = 0 ಆದಾಗ ಎಕ್ಸ್ನ ಬೆಲೆ ಮೈನಸ್ 40 ಆಗುತ್ತೆ. ಇನ್ನೊಂದೆಡೆ ಎಕ್ಸ್ ಮೈನಸ್ 30 = 0 ಆದಾಗ ಎಕ್ಸ್ = ಪ್ಲಸ್ 30 ಆಗುತ್ತೆ. ಇವೆರಡರಲ್ಲಿ ನಾನು ಯಾವ ಬೆಲೆ ತಗೊಂತೀನಪ್ಪ ಅಂದರೆ ಎಕ್ಸ್ನ ಬೆಲೆ 30 ತೆಗೆದುಕೊಳ್ತೇನೆ. ಯಾಕಂದರೆ ರೈಲಿನ ಜವ ಯಾವಾಗಲೂ ಋಣಾತ್ಮಕವಾಗಿರಲು ಸಾಧ್ಯ ಇಲ್ಲ. ಹಾಗಾಗಿ ಎಕ್ಸ್ = 30ನ ನಾನು ಗಣನೆಗೆ ತೆಗೆದುಕೊಳ್ತೇನೆ. ಹಾಗಾಗಿ ಈ ಒಂದು ಸಮಸ್ಯೆಯಲ್ಲಿ ರೈಲಿನ ಜವ 30 ಕಿಲೋಮೀಟರ್ ಪರ್ ಅವರ್ ಆಗಿದೆ. ಇದಿಷ್ಟು LBA ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳಾಗಿದ್ದು, ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.